ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಗೋಬಿ ಮಂಚೂರಿ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದಾ ಅನ್ನೋ ವಿಷಯದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಗೋಬಿ ಮಂಚೂರಿ ಅಂದರೆ ಹೂಕೋಸು ಬಳಸಿ ಮಾಡುವಂತಹ ಪ್ರಸಿದ್ಧ ಇಂಡೋ ಸ್ಪ್ಯಾನಿಷ್ ಆಹಾರವಾಗಿದೆ. ಇದು ಭಾರತದಲ್ಲಿ ಮಕ್ಕಳು, ಯುವಕರು ಮಾತ್ರ ಅಲ್ಲ, ದೊಡ್ಡವರು ಸಹ ಈ ಫುಡ್ಡನ್ನು ತುಂಬಾ ಇಷ್ಟಪಡ್ತಾರೆ. ಸಂಜೆ ಸಮಯದಲ್ಲಿ ಬಿಸಿ ಬಿಸಿ ಗೋಬಿ ಮಂಚೂರಿ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಆದರೆ ನಾವು ತಿನ್ನೋ ಈ ಗೋಬಿ ಆರೋಗ್ಯಕ್ಕೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಮೊದಲಿಗೆ ಇದರ ಒಳ್ಳೆಯ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಗೋಬಿ ಮಂಚೂರಿಯಲ್ಲಿ ಬಳಸುವ ಹೂಕೋಸು ಅಂದರೆ ಕಾಲಿಫ್ಲವರ್ನಲ್ಲಿ ಹಲವು ಪೋಷಕಾಂಶಗಳಿರ್ತವೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರ್ತವೆ. ಇವು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಜ್ವರ ಮತ್ತು ಸಾಮಾನ್ಯ ಕಾಯಿಲೆಗಳಿಂದ ದೇಹವನ್ನು ರಕ್ಷಿಸೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಹೂಕೋಸು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ. ಇದರಲ್ಲಿ ಇರುವಂತಹ ಫೈಬರ್ ಹೊಟ್ಟೆ ಸ್ವಚ್ಛವಾಗಿರೋದಕ್ಕೆ ಸಹ ಸಹಾಯ ಮಾಡುತ್ತೆ. ಇದೊಂದು ಮುಖ್ಯ ವಿಷಯ ಏನಂದರೆ, ಹೂಕೋಸು ದೇಹದ ತೂಕ ನಿಯಂತ್ರಣದಲ್ಲಿರೋದಕ್ಕೆ ಕೂಡ ಹೆಚ್ಚು ಸಹಾಯ ಮಾಡುತ್ತೆ. ಕಡಿಮೆ ಕ್ಯಾಲೋರಿಗಳಿರೋದ್ರಿಂದ ಇದು ಆರೋಗ್ಯಕ್ಕೆ ತರಕಾರಿಗಳಲ್ಲಿ ಉತ್ತಮದ್ದು ಅಂತ ಹೇಳ್ಬೋದು. ಆದರೆ ಹೊರಗೆ ಸಿಗುವಂತಹ ಗೋಬಿ ಮಂಚೂರಿ ಅಷ್ಟೇ ಆರೋಗ್ಯಕರವಾಗಿ ಇರೋದಿಲ್ಲ. ಯಾಕಂದರೆ ಹೋಟೆಲ್ ಅಥವಾ ರಸ್ತೆ ಬದಿ ಅಂಗಡಿಗಳಲ್ಲಿ ಮಾಡುವಾಗ ಹೆಚ್ಚು ಎಣ್ಣೆ ಬಳಸ್ತಾರೆ. ಅದರ ಜೊತೆಗೆ ಮೈದಾ, ಕಾರ್ನ್ಫ್ಲೋರ್ ಮತ್ತು ಹಲವು ಕೃತಕ ಸಾಸ್ಗಳನ್ನು ಕೂಡ ಸೇರಿಸಲಾಗತ್ತೆ. ಈ ಸಾಸ್ಗಳಲ್ಲಿ ಹೆಚ್ಚು ಉಪ್ಪು ಮತ್ತು ರಾಸಾಯನಿಕ ಪದಾರ್ಥಗಳು ಇರಬಹುದು. ಇದನ್ನು ಹೆಚ್ಚು ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಹೆಚ್ಚು ಎಣ್ಣೆಯಲ್ಲಿ ಕರಿದ ಆಹಾರ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಉರಿ ಊತ ಶುರುವಾಗುತ್ತೆ. ಅಜೀರ್ಣ ಸಮಸ್ಯೆ ಬರಬಹುದು. ದೇಹದ ತೂಕ ಹೆಚ್ಚಾಗ್ಬೋದು. ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗಬಹುದು. ದೇಹದಲ್ಲಿ ಆಲಸ್ಯ ಮತ್ತು ದೌರ್ಬಲ್ಯ ಕಾಣಿಸಬಹುದು. ಮಕ್ಕಳು ಹೆಚ್ಚು ಗೋಬಿ ಮಂಚೂರಿ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಕೂಡ ಬೀಳ್ಬೋದು. ಆದರೆ ನಾವು ಮನೆಯಲ್ಲಿ ಆರೋಗ್ಯಕರ ರೀತಿಯಲ್ಲಿ ಗೋಬಿ ಮಂಚೂರಿ ಮಾಡಬಹುದು. ಹೇಗೆ ಅಂತೀರಾ? ಮನೆಯಲ್ಲಿ ಮಾಡುವಾಗ ಕಡಿಮೆ ಎಣ್ಣೆಯನ್ನು ಬಳಸಿ, ಮೈದಾ ಕಡಿಮೆ ಹಾಕಿ, ಹೆಚ್ಚು ತರಕಾರಿಗಳನ್ನು ಸೇರಿಸಿ, ಕಡಿಮೆ ಸಾಸ್ ಬಳಸಿ ಅಥವಾ ಮನೆಯಲ್ಲೇ ಮಾಡಿದ ಸಾಸ್ಗಳನ್ನು ಬಳಸಿ, ಡೀಪ್ ಫ್ರೈ ಮಾಡುವ ಬದಲು ಏರ್ ಫ್ರೈ ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಮಾಡಬಹುದಲ್ವಾ? ಹೀಗೆ ಮಾಡಿದರೆ ರುಚಿಯ ಜೊತೆಗೆ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಯಾವುದೇ ಆಹಾರವನ್ನು ಮಿತಿಯಲ್ಲಿ ತಿನ್ನಬೇಕು. ತುಂಬ ಹೆಚ್ಚು ತಿನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಆದ್ದರಿಂದ ಗೋಬಿ ಮಂಚೂರಿಯನ್ನು ವಾರಕ್ಕೆ ಒಮ್ಮೆ ಅಥವಾ ಕೆಲವೊಮ್ಮೆ ಮಾತ್ರ ತಿನ್ನೋದು ಉತ್ತಮ. ಆರೋಗ್ಯಕರ ಆಹಾರವನ್ನು ತಿನ್ನಿ, ಆರೋಗ್ಯವಾಗಿರಿ. ಯಾಕಂದರೆ ಆರೋಗ್ಯವೇ ನಮ್ಮ ಜೀವನದ ಅತಿ ದೊಡ್ಡ ಸಂಪತ್ತು. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.